छोटे ಭಾರತದ ಇತಿಹಾಸ ಈ ಒಂದು ಭಾರತ ಇತಿಹಾಸ ಅಂತ ಬಂದಾಗ ಭಾರತ ಇತಿಹಾಸವನ್ನು ಮುಖ್ಯವಾಗಿ 3 ಭಾಗವಾಗಿ ಅಧ್ಯಯನ ಮಾಡ್ತೀವಿ. ಒಂದು ಯಾವುದಂದಾಗ ಪ್ರಾಚೀನ ಭಾರತ ಇತಿಹಾಸ, ಪ್ರಾಚೀನ ಭಾರತದ ಇತಿಹಾಸ. ಎರಡನೇದು ಯಾವುದಂದಾಗ ಮಧ್ಯಕಾಲೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ. ಇನ್ನೊಂದು ಯಾವುದಂದಾಗ ಆಧುನಿಕ ಭಾರತ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ಈ ರೀತಿಯಾಗಿ 3 ರೀತಿಯಾಗಿ ಏನಂದಾಗ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ಕಂಡು ಬರುತ್ತೆ. ಈ ಒಂದು ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ಅದರಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ನಾವು ರಾಷ್ಟ್ರೀಯ ಚಳವಳಿ ಅಂತ ಹೋಗ್ಬೇಕು. ಯಾವಂದಾಗ ರಾಷ್ಟ್ರೀಯ ಚಳವಳಿ ಅಂತಕ್ಕಂತಹ ವಿಷಯವನ್ನು ಇಲ್ಲಿ ಓದಬೇಕಾಗುತ್ತೆ. ಈ ಒಂದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶಗಳು ಅಂತ ಬಂದಾಗ ಎಲ್ಲಿಂದಾಗ ಈ ಒಂದು ಹರಪ್ಪ ನಾಗರಿಕತೆ ಕಂಡು ಎಲ್ಲಿವರೆಗಿಂತಾಗ ಭಾರತದಲ್ಲಿ ಇಸ್ಲಾಂ ರಾಜ್ಯ ಸ್ಥಾಪನೆ ಆಗೋವರೆಗೆ, ಮುಸ್ಲಿಂ ಯುಗ ಅಂತಂದ್ರೆ 1206ವರೆಗೆ ನಾವು ಅಧ್ಯಯನ ಮಾಡ್ತೀವಿ. ಮಧ್ಯಕಾಲೀನ ಭಾರತ ಇತಿಹಾಸದಾಗ 1206ರಿಂದ ಇಲ್ಲಿವರೆಗೆ 1707 ಅಂದ್ರೆ ಮುಖ್ಯವಾಗಿ ಇಲ್ಲಿ 4 ಮನೆತನಗಳ ಕುರಿತು ಅಧ್ಯಯನ ಮಾಡ್ತೀವಿ. ಯಾವ ಅಂತಂದಾಗ ದೆಹಲಿ ಸುಲ್ತಾನರು, ಅದಾದ ಕೂಡಲೇ ಯಾವಂದಾಗ ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಮೊಘಲರು, ಈ ವಿಷಯವಾಗಿ ಅಧ್ಯಯನ ಮಾಡ್ತೀವಿ. ಆಧುನಿಕ ಇತಿಹಾಸ ಅಂತ ಬಂದಾಗ ಈ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ ಈ ಒಂದು ಆಧುನಿಕ ಭಾರತ ಇತಿಹಾಸವನ್ನು ನಾವಿಲ್ಲಿ ಅಧ್ಯಯನ ಮಾಡೋದು ಕಂಡು ಬರುತ್ತೆ. ಕಟ್ ಮಾಡಿದ್ರೆ